ಬೆಳಿಗ್ಗೆ 4 ಗಂಟೆಗೆ ಹೋಗಿ ಪ್ರೇಯರ್ಗೆ ಹಾಜರಾಗಬೇಕು. ಆಗಲಿಲ್ಲ ಅಂದರೆ ಅವತ್ತು ಊಟ ಕಟ್ಟ ಒಂದು ಬೈತಿದ್ರು. ಒಮ್ಮೊಮ್ಮೆ ಎದಕ್ಕೆ ಬರ್ತಿದ್ರು ನೀವು ಅಂತಿದ್ರು. ಹಿಂಗೆ ಇದೇ ಭಾಷೆ, ಇದೇ ಸ್ಟೈಲ್. ಇಲ್ಲಿ ಪುರಾಣ ಓದಿದ್ದಿ, ಇನ್ನು ಕಲ್ಯಾಣ ಆತು, ಹೋಗು. ನನಗೇನು ಆಶ್ರಮ ಬಿಟ್ಟಿದ್ರಲ್ಲ ನಮ್ಮ ತಾಯಿ ತಮ್ಮ ಅವ್ರ ಮಗಳನ್ನ ಮದುವೆ ಸಂಗೀತ ಕಲೆ ಬದಲಿ ಸುಮ್ಮನೆ ಹಮಾಲಿ ಮಾಡಿದ್ರೆ ಬೇಸಿರ್ತೇನ್ರ ಅಂದೆ. ಅವ್ರಿಗೆ ದುಃಖ ಆಯ್ತು ಗುರುಗಳಿಗೆ. ಅವ್ರ ಕಣ್ಣಾಗ ನೀರು ಬಂದು ತಕ್ಷಣ. ನಿಮ್ಮ ಸಾಧನೆ ಹೇಗಿರೋದು? ಅವ್ರ ಪಾಠ ಆಯಿತು, ನೀವು ಪಾಠ ಆದಮೇಲೆ ನೀವು ಸಾಧನೆ ಹೇಗೆ ಮಾಡ್ತಾ ಇದ್ರಿ? ಆದರೆ ಗುರುಗಳು 3 ತಾಸು ಪಾಠ ಹೇಳ್ತಿದ್ರಿ. ಆಮೇಲೆ ನಮ್ಮದೆಲ್ಲ ಸೇವಾ ಹೇಳ್ತಿದ್ರು ಆಶ್ರಮದಾಗ, ಕಸ ಹೊಡೆಯೋದು. ನಾನು 3 ತಿಂಗಳು ಆಕಳ ಕಾಯ್ದೀನಿ ಆಶ್ರಮದಾಗ. ಓಹೋ, 3 ತಿಂಗಳು ಆಕಳ ಸೇವೆ ಮಾಡಿ, ಆಕಳ ಕಾಯೋದು, ಆಮೇಲೆ ಆಕಳಕ್ಕೆ ಸಗಣಿ ಕಸ ಹೊಡೆಯೋದು, ಒಟ್ಟು ಸೇವೆ ಆಕಳ 3 ತಿಂಗಳು ಎಲ್ಲರೂ ಮಾಡಲೇಬೇಕು. ಎಲ್ಲ ಮಾಡಿದ್ದು ನಾವು ಆ ಗುರುಕುಲ ಸಿಸ್ಟಮ್ದೊಳಗೆ ಅದನ್ನು ಮಾಡಿಕೊಂತ ಅಭ್ಯಾಸ ಮಾಡಿವಿ. ಆಶ್ರಮದ ಕಸ ಹೊಡೆಯೋದು. ಆಮೇಲೆ ಅಲ್ಲಿ ಮೊದಲು ಬೆಳಿಗ್ಗೆ 4 ಗಂಟೆಗೆ ಹೋಗಿ ಪ್ರೇಯರ್ಗೆ ಹಾಜರಾಗಬೇಕು. ಆ ಪ್ರೇಯರ್ ಆಗಲಿಲ್ಲ ಅಂದರೆ ಅವತ್ತು ಊಟ ಕಟ್ಟ ಒಂದು ಇಡೀ ದಿನ ಉಪವಾಸ. ಅವ ನೇಮಗಳು. ಎಲ್ಲಿ ಹೋಟೆಲಿಗೆ ಹೋಗಿ ಚಹಾ ಕುಡಿಯೋಂಗಿಲ್ಲ. ಹೋಟೆಲೇ ಕಡಿಮೆ ಕಡಿಮೆ. ಅದ್ರಾಗ ಆಶ್ರಮದ ಹುಡುಗರು ಯಾರನ್ನ ಹೋಗಿ ಅಲ್ಲಿ ಗದಿನೊಳಗೆ ಎಲ್ಲರೂ ಕಂಡ್ರು ಅಂದರೆ ಊರನ್ನ ಮಂದಿನ ಹಿಡ್ಕೊಂಬಂದ್ಬಿಡ್ತಿದ್ರು. ಅಜ್ಜೋರ ಇವ ಚಹಾ ಕುಡಿಯೋಕೆ ಬಂದ ನೋಡ್ರಿ ಅಂತೇಳಿ. ಒಂದು ಹೋಟ್ಲು ಕಡಿಮೆ, ಮತ್ತು ಹುಡುಗರ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಇಲ್ಲ ಸರ್, ದುಡ್ಡಿಲ್ಲ. ನಮ್ಮ ತಂದೆಯವರು ಯಾವಾಗೊಮ್ಮೆ ತಿಂಗಳಿಗೊಮ್ಮೆ ಒಂದು 5 ರೂಪಾಯಿ ಮನಿ ಆರ್ಡರ್ ಮಾಡ್ತಿದ್ರು. ಅದರೊಳಗೆ ನಾವು ಸಾಬೂನು, ಬಟ್ಟೆ ತೊಳೆಯೋಕೆ ಸಾಬೂನು, ಮೈ ಹಚ್ಕೊಳ್ಳೋ ಸಾಬೂನು, ತಲೆಗೆಣ್ಣೆ ಅದನ್ನ ತಂದಿಟ್ಕೋಬೇಕು ನಾವು. ನೋಡಿ, ಅದು ಅಷ್ಟು ಬರ್ತಿತ್ತಲ್ಲ ಆ ಕಾಲದಲ್ಲಿ. ಹೌದು ಸರ್. ಆಗಿನ ಕಾಲದಲ್ಲಿ ಈಗಿನ ತರಹ ಏನು ಯೂಟ್ಯೂಬು ಅಥವಾ ತುಂಬ ಸುಲಭವಾಗಿ ಬೇರೆಯವರ ಸಂಗೀತ ಕೇಳೋದು ಕಡಿಮೆ. ಅದು ಆ ಗದಗ್ನಲ್ಲಿದ್ದರೆ ಅಲ್ಲಿ ಬೇರೆಯವರು ಬಂದು ಹಾಡ್ತಿದ್ದಿದ್ದು ಬಹುಶಃ ಕಡಿಮೆ ಇರಬಹುದು. ಹೌದು. ಆಗೂ ನೀವು ರೇಡಿಯೋ ಕೇಳಿ ಅಥವಾ ನಿಮಗೆ ಆವಾಗ ಒಂದು ಸ್ಫೂರ್ತಿ ತಂದಂಥ, ನಾವು ಈ ರೀತಿ ಹಾಡಬೇಕು ಅನ್ನಿಸಿದಂಥ ಕಲಾವಿದರು ನಿಮ್ಮ ಗುರುಗಳು ಇದ್ದೇ ಇರ್ತಾರೆ. ನಮ್ಮ ಗುರುಗಳ ಥರ ಆಗಬೇಕು ಅನ್ನೋದು ಅದು ಸಹಜ. ಅದನ್ನು ಬಿಟ್ಟು ಬೇರೆ ಕಲಾವಿದರ ನಿಮ್ಮ ಮೇಲೆ ಪ್ರಭಾವ ಬೀರಿದವರು? ಅವು ನೀವು ಹೇಳ್ದಂಗೆ ಈಗಿನ ಥರ ಮಾಧ್ಯಮಗಳು ಬಹಳ ಕಡಿಮೆ. ನಿಮಗೆ ಗೊತ್ತದ. ಕೇವಲ ಆಕಾಶವಾಣಿ. ಅವಾಗ ಏನು ಮಾಡ್ತಿದ್ರು ಗುರುಗಳಂದ್ರೆ, ಮಾಡಿದ್ರು ದೊಡ್ಡದೊಂದು ರೇಡಿಯೋ ಇಟ್ಟಿದ್ರು, ದೊಡ್ಡ ರೇಡಿಯೋ. ಅದು ರೇಡಿಯೋ ಹೊರಗಡೆ ಇರ್ತಿದ್ರು. ಶಾಸ್ತ್ರೀಯ ಸಂಗೀತ ಬಂದ ತಕ್ಷಣ ಎಲ್ಲರೂ ವಿದ್ಯಾರ್ಥಿಗಳು ಬಂದು ಕೇಳ್ಬೇಕಲ್ಲಿ, ಬೆಳಿಗ್ಗೆ ಮತ್ತು ರಾತ್ರಿ. ಹೌದು, ಅವಾಗ 1 ಅವರ್ ಬಂದೇ, 1 ಅವರ್ ಏನ್ರಿ, 3 ತಾಸು 3 ಟೈಮ್ ಶಾಸ್ತ್ರೀಯ ಸಂಗೀತ. ಹೌದು, ಮುದ್ದಾಂಬಂದು ಕೇಳ್ಬೇಕು. ಆ ವ್ಯವಸ್ಥೆ ಮಾಡಿದ್ರಲ್ಲಿ ಆಶ್ರಮದೊಳಗೆ, ರೇಡಿಯೋದಿಂದ ಮಕ್ಕಳು ಸಂಗೀತ ಕೇಳಲಿ ಅಂತೇಳಿ. ಹೀಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು. ಆಮೇಲೆ ನನಗೆ ಪ್ರಭಾವ ಬೀರಿದ್ದಂದರೆ ನಮ್ಮ ಗುರುಗಳು ಕಲಿಸೋ ಮುಂದೆ ಹೇಳ್ತಿದ್ರು ಅವರು, ಧ್ವನಿ ಹೆಂಗೆ ಹಚ್ಚಬೇಕು, ಷಡ್ಜಕ್ಕೆ ನೀನು ಶುರು ಮಾಡ್ಬೇಕಾದ್ರೆ ಹೆಂಗೆ ಷಡ್ಜೆ ಹಚ್ಚಬೇಕು. ಬೈತಿದ್ರು ಒಮ್ಮೊಮ್ಮೆ, ಭಾಳ ಬೈತಿದ್ರು. ಏನು ತಿಳಿಲೇ ಇಲ್ಲಪ್ಪ, ನೀವು ಎದಕ್ಕೆ ಬರ್ತಿದ್ರಿ ನೀವು ಅಂತಿದ್ರು. ಅದೆಲ್ಲ ಆಶೀರ್ವಾದ ಸತ್ಯ ಅಂತ ಮತ್ತೆ ಹೇಳಿದ್ರಿ. ಅದಕ್ಕೆ ನೋಡ್ರಿ, ಅನಂತ ಕೃಷ್ಣ ಶರ್ಮ ಅನ್ನೋದು ಇದಕ್ಕೆ ಕರೆಕ್ಟ್ ಹೇಳಿದ್ರಿ. ಅದು ದೊಡ್ಡ ಆಶೀರ್ವಾದ ನಮಗೆ. ಹೀಗೆಲ್ಲ ಹೇಳಿದರು. ಆಮೇಲೆ ಪಾಠ ಹೇಳೋ ಮುಂದೆ ನೋಡು, ಅಬ್ದುಲ್ ಕರೀಂ ಖಾನ್ರದ್ದು ಆವಾಜ್ ಕೇಳು. ಅಬ್ದುಲ್ ಕರೀಂ ಖಾನ್ರದ್ದು ಆವಾಜ್ ಕೇಳಿ ಹೆಂಗೆ ಸ್ವರ ಹಚ್ತಾರೆ ನೋಡು. ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಧ್ವನಿ ಆಸ್ ಕೇಳು. ಆಮೇಲೆ ಭೀಮಸೇನ್ ಜೋಶಿಯ ತಾನಬಾಜಿಯ ಒಂದು ಆವರ್ತ ಕೇಳು. ಏಕ್ತಾಲದೊಳಗೆ ನಿಮಗೆ ಹೇಳ್ತೀನಿ, ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ವಿಲಂಬಿತ ಏಕ್ತಾಲ್ ತಮಗೆ ಗೊತ್ತದೆ. ವಿಲಂಬಿತ ಏಕ್ತಾಲ್, ಸಮ್ ಟು ಸಮ್ ತಾನ್ಬಾಜಿ, ಧೃತ್ಯನ್ ತಾಳದೊಳಗೆ ಬೇಕಾದಷ್ಟು ಮಾಡ್ತಾರೆ ಎಲ್ಲರೂ. ವಿಲಂಬಿತ ಏಕ್ತಾಲದೊಳಗೆ ಸಮ್ ಟು ಸಮ್ ತಾನ್ಬಾಜಿ ಇವತ್ತಿನವರೆಗೂ ಯಾರಿಗೂ ಸಾಧ್ಯ ಆಗಿಲ್ಲ. ಇವನ್ನೆಲ್ಲ ನಮಗೆ ಉದಾಹರಣೆ ಕೊಡ್ತಿದ್ದರು ಗುರುಗಳು.
ಒಂದು ರೀತಿ ಕೆಲವರು ಶಿಷ್ಯರನ್ನ ಬೇರೆ ಸಂಗೀತ ಕೇಳಲಿಕ್ಕೆ ಬಿಡ್ತಾ ಇರಲಿಲ್ಲ ಆ ಕಾಲದಲ್ಲಿ. ನೋಡಿ, ಇಷ್ಟು ಅವರು ಎಲ್ಲರನ್ನೂ ಕೇಳಿ, ಹೌದು, ಎಲ್ಲ ಉದಾಹರಣೆ ಕೊಡೋರು, ದೊಡ್ಡ ಮನಸ್ಸು, ಹೌದು, ಭಾಳ ದೊಡ್ಡ ಕಲಿಬೇಕು ಅಂತ. ಭಾಳ ದೊಡ್ಡವರು, ಭಾಳ ದೊಡ್ಡ. ನೋಡ್ರಿ ಅವ್ರನ್ನ ನೋಡ್ರಿ ಹೆಂಗೆ ಹಾಡ್ತಾರೆ ಕೇಳ್ರಿ, ಅವ್ರ ಧ್ವನಿ ನೋಡ್ರಿ, ಅವ್ರು ಹಾಡುವ ಪದ್ಧತಿ ನೋಡ್ರಿ, ಅವ್ರ ನಿಯಮಗಳು ನೋಡ್ರಿ, ಇದನ್ನು ಹೇಳೋರು. ಆ ನಂತರದಲ್ಲಿ ನೀವೆಲ್ಲೋ ಕೆಲಸ ಮಾಡ್ತಿದ್ರಿ ಅಲ್ವಾ, ಕರ್ನಾಟಕ ಯೂನಿವರ್ಸಿಟಿನ? ಮೊದಲು ನನಗೆ ಆಶ್ರಮದ ಸಂಗೀತ ಅಭ್ಯಾಸ ಮಾಡಿದ ಮೇಲೆ ಅಲ್ಲಿ ಆಶೀರ್ವಾದ ತೊಗೊಂಡು ಹೊರಗೆ ಬಿಡಬೇಕು. ಒಂದು 24-25 ವರ್ಷದ ನಂತರ ಬಿಟ್ಟೇ ಬಿಡ್ಬೇಕಲ್ಲಿ, ಇರೋಂಗಿಲ್ಲ ನೇಮದು. ಸೊ ನೀವೊಂದು 70-80 ಬಿಟ್ರಾ? ನಾನು 79ನೇ ಇಸ್ವಿ ಬಿಟ್ಟೆ, ಆಶ್ರಮ ಗುರುಗಳ ಆಶೀರ್ವಾದ ತೊಗೊಂಡೆ, ಬಿಟ್ಟೆ. ಅಲ್ಲಿ ಶಿವಮೊಗ್ಗದೊಳಗೆ ಗುರುಗಳು ಪ್ರತಿ ವರ್ಷ ಶ್ರಾವಣಕ್ಕಿಂತ ಮುಂಚೆ ಒಂದು 15 ದಿವಸ ಪ್ರವಚನ ಇರ್ತಿತ್ತು ಗುರುಗಳದು ಶಿವಮೊಗ್ಗದೊಳಗೆ, ಅಲ್ಲಿ ವೀರಶೈವ ಕಲ್ಯಾಣ ಮಂಟಪದೊಳಗೆ. ಅದು ಲಾಸ್ಟ್ ಅಲ್ಲಿ ಅವರು ಕೂಡ ಹೋದಿವಿ, ನಾವು ಗುರುಗಳು ಕೂಡ ಇದ್ದೆ. ನಾನು ಅಲ್ಲಿ ಪುರಾಣ ಓದೋರು ಬೇಕಾಗಿತ್ತು, ಓದೋರೊಬ್ಬರು, ಗುರುಗಳು ಅದನ್ನು ಪ್ರವಚನ ಮಾಡೋರು, ಓದೋರೊಬ್ಬರು ಬೇಕು. ಇಲ್ಲಿ ಓದೋರು ಆಗಿನ ಕಾಲಕ್ಕೆ ಏನಿದ್ದು ವ್ಯಾಸಪೀಠದೊಳಗೆ ಜಂಗಮ ಮೂರ್ತಿಗಳ ಕೂಡಬೇಕಂತ ಇತ್ತವಾಗ. ಅದ ನೇಮ ಏನೋ ಆ ಮೊದಲಿಂದ ಕಾಯ್ಕೊಂಡು ಬಂದಿದ್ದದು. ಅಲ್ಲಿ ಎಲ್ಲ ಹುಡುಗರು ನೋಡಿದರು, ಜಂಗಮ ಹುಡುಗರು ಒಬ್ಬರೂ ಇರಲಿಲ್ಲ. ಅವೆಲ್ಲ ಹುಡುಕಿದ್ರು, ಎಲ್ಲರೂ ಯಾರೂ ಸಿಗಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರಿದ್ದು ಕುಮಾರದಾಸ್ ಅಂತ ಕೇಳಿರಿ ನೀವು, ಡಿ ಕುಮಾರದಾಸ್, ಅವರು ನಾವು ಕೂಡ ಕಲ್ತೀವಿ. ಅವರು ನಾವು ಅವೆಲ್ಲ ಗುರುಗಳ ಹತ್ರ ಇದ್ವಿ. ಅವಾಗ ಯಾರ್ಯಾರು ಅದರ ಇಲ್ಲಿ ಅಂತ ಕೇಳಿದ್ರು ಅಜ್ಜವರು. ಕುಮಾರದಾಸ್ ಅದನ್ರಿ, ವೆಂಕಟೇಶ್ ಕುಮಾರ್ ಅದರ, 500 ಹುಡುಗರು ಯಾರೂ ಸಿಗಲಿಲ್ಲ ಅಲ್ಲಿ. ಅವಾಗ ಏನು ಮಾಡೋಕ್ಕಾಯ್ತು, ಅವ್ರಿಗೆ ನಮ್ಮ ಥರ ದಿಗುಲು ಹತ್ತು. ಸಾಯಂಕಾಲ ಕಾರ್ಯಕ್ರಮ ಪುರಾಣ ಪ್ರವಚನ. ಆವಾಗ ಕುಮಾರನ ಕರಿ ಅಂದರು, ಬಂದ ಕುಮಾರ್, ಸ್ವಲ್ಪ ಪುರಾಣ ಓದವನು ಕೊಡು ಅಂತ. ಪುರಾಣ ಓದಿದ ಕೂಡಲೇ ಆಯ್ತು ಅಂತ. ಮತ್ತೆ ಯಾರದರಲ್ಲಿ ವೆಂಕಟೇಶ್ ಅದಂದ್ರೆ, ಕರಿ ಅವನು ಕರಿ, ನೀವು ಓದೋಂದ್ರು, ನನಗೆ ಓದಿಸಿದ್ರು. ನೀನು ಓದೋಂದ್ರು, ನನ್ನ ಕಡೆ ಓದಿಸಿದ್ರೆ ಆಮೇಲೆ 2 ನಿಮಿಷ ಸುಮ್ಮನಿದ್ದು, ನೀನು ಓದಪ್ಪ. ಫಸ್ಟ್ ಟೈಮ್ ಅದು ಗುರುಗಳ ಕಡೆ. ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು, ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ವ್ಯಾಸಪೀಠದ ಮೇಲೆ ಕುಂತು ಪುರಾಣ ಓದ್ಯವ ನಾನು ಪ್ರಥಮ. ಗುರುಗಳು ಅಗದಿ ಭಾಳ ಏನೇನು ಅವ್ರದ್ದು ನಮ್ಮ ಏನೋ ಒಂದು ಅದು ಯೋಗ ಇನ್ನೇನೋ ಓದಂದ್ರು. 15 ದಿವಸ ಪುರಾಣ ಪ್ರವಚನ ಅವ್ರದ್ದು ಗುರುಗಳು. ನೀವೇ ಓದಿದ್ದು? ನಾನೇ ಓದಿದೆ ಪೂರ. ಆಮೇಲೆ ಅವ್ರ ಪ್ರವಚನ ನಾವು ಓದೋದು, ಒಂದೊಂದು ಅಧ್ಯಾಯನ ಒಂದೊಂದು ಓದೋದು, ಅವರು ಹೇಳೋರು. ಆವಾಗ ಗುರುಗಳು ಮುಗಿದ ಮೇಲೆ ಸಾಯಂಕಾಲ ಹಿಂಗೆ ಕುಂತಾಗ, ವೆಂಕಟೇಶ್ ಪುರಾಣ ನೀನು ಓದ್ತಿ ಎಲ್ಲರೂ ತಿಳಿಯಂಗೆ ಓದ್ಬಿಡ್ತೀವಿ, ನಾನೇನು ಹೇಳ್ಬೇಕು ಮುಂದೆ ಹೇಳಿ ನಗವರು. ನೀನು ಪುರಾಣ ಎಲ್ಲರಿಗೂ ತಿಳಿಯಂಗೆ ಓದ್ಬಿಡ್ತಿಪ್ಪ, ಮುಂದೆ ಏನು ಹೇಳ್ಬೇಕು ಅಂತಿದ್ರು. ಅಂದ್ರೆ ಅಷ್ಟು ಜೀವ, ಅದು ಜೀವದ ಮಾತದು. ಅಂದ್ರೆ ನಾ ದೊಡ್ಡವಂತಲ್ಲ, ಪ್ರೀತಿ ಮಾತು. ಇಲ್ಲ, ಅದು ಓದೋವಾಗಲಿ ಹಾಡೋವಾಗಲಿ ನಮ್ಮ ಪೂರ್ಣ ಒಂದು ಪ್ರಾಮಾಣಿಕತೆ ಇದ್ದರೆ ಅದು ಹಾಗೆ ಬರೋದು. ಎಂಥ ಮಾತು, ಸುಮ್ಮನೆ ಓದಿದ್ರೆ ಅದು ಪಟ್ಟಣ ಆಗ್ತದೆ ಅಷ್ಟೇ, ಅದು ಎಂಥ ಮಾತು. ಸೊ ಅಲ್ಲಿ ಪುರಾಣ ಓದಿದೆ. ಆಮೇಲೆ ನಮ್ಮ ಮನೆಯಿಂದ ನಮ್ಮ ತಂದೆಯವರು ಟೆಲಿಗ್ರಾಮ್ ಮಾಡಿದರು, ನಿನ್ನ ಮದುವೆ ಇಟ್ಕೊಂಡು ನೀನು ಬರಬೇಕು ಅಂಥೇಳಿ. ಏನು ಹೇಳಲಿಲ್ಲ, ಮಾಡಲಿಲ್ಲ, ಮಾಡಲಿಲ್ಲ, ನೋಡಲೂ ಇಲ್ಲ, ಅವ್ರನ್ನ ಇರಲಿಲ್ಲ. ಟೆಲಿಗ್ರಾಮ್ ಬಂತು, ಗುರುಗಳಿಗೆ ಹೇಳಿದೆ, ನೋಡ ಇಲ್ಲಿ ಪುರಾಣ ಓದಿಲ್ಲ, ಕಲ್ಯಾಣ ಆತ, ನಡಿ ಹೋಗಂದ್ರು. ಹಿಂಗೆ ಇದೇ ಭಾಷೆ, ಇದೇ ಸ್ಟೈಲ್. ಇಲ್ಲಿ ಪುರಾಣ ಓದಿದ್ದಿ, ನಿನ್ನ ಕಲ್ಯಾಣ ಆತು, ಹೋಗು. ಮಾತೆಯೇ ಭಕ್ತಿಯ ಕರುಣಿಸು, ಮಾತೆಯೇ ಪಾರ್ವತಿಯೇ ದೇವಿಯೇ ಗಿರಿಜೆಯೇ ಕಲ್ಯಾಣಿಯೇ ಪಾರ್ವತಿಯೇ ದೇವಿಯೇ ಗಿರಿಜೆಯೇ. ಅಲ್ಲಿಂದ ಸೀದಾ ಹೋದೆ. ನಮ್ಮ ಮಾವ ಸೋದರ ಅವನ ಮಗಳೇ, ನನಗೇನು ಆಶ್ರಮಕ್ಕೆ ಬಿಟ್ಟಿದ್ರಲ್ಲ, ನಮ್ಮ ತಾಯಿ ತಮ್ಮ ಅವ್ರ ಮಗಳ ವೀರಣ್ಣವರು, ಅವ್ರ ಮಗಳ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ, ನಮ್ಮ ಕಾಲ ಮೇಲೆ. ಒಂದು 24-25 ವರ್ಷ. ನನಗೆ 25 ವರ್ಷ. ಹೌದು, ನನಗೆ 24 ವರ್ಷ ಮದುವೆ ಆಯಿತು. ಆಮೇಲೆ ಆಶ್ರಮ
ಆಶ್ರಮ ಬಿಟ್ಟು ಹೋದ್ಮೇಲೆ ಮದುವೆ ಆದಮೇಲೆ ಜೀವನ ಎಲ್ಲೆಲ್ಲಿ ಅಲ್ಲಿ ಹರಪನಹಳ್ಳಿ ಟ್ರೈನಿಂಗ್ ಕಾಲೇಜ್ ಅಂತಿತ್ತು, ಅಲ್ಲಿ ಸೇರಿದೆ, ಅಲ್ಲಿ ಜೀವನ ಮಾಡಿದ್ವಿ. ಆಮೇಲೆ ಉಡುಪಿ ಒಳಗೆ ಮುಕುಂದ ಕೃಪಾ ಉಡುಪಿ, ನಮ್ಮ ಮಾಧವ ಭಟ್ರು ಅಂತಿದ್ರು, ಹೌದು, ಅವರು ಸಂಗೀತ ಪ್ರಿನ್ಸಿಪಾಲ್ ಇದ್ರು. ಅಲ್ಲಿ ಒಂದೂವರೆ ವರ್ಷ ಸೇವೆ ಮಾಡಿದೆ. ಆಮೇಲೆ ಅಲ್ಲಿಂದ ಸೀದಾ ಗದಿಗೆ ಬಂದೆ. ಅಲ್ಲಿ ವಿಜಯ ಕಲಾಮಂದಿರ ಅಂತ ಇದೆ ಇವತ್ತಿನವರೆಗೆ. ಅಲ್ಲಿ ಭಾಳ ದೊಡ್ಡ, ಅದು ಇಡೀ ಆರ್ಟ್ ಇನ್ಸ್ಟಿಟ್ಯೂಟ್ ಅದು, ಭಾಳ ದೊಡ್ಡ ಫೇಮಸ್ ರೀ. ಅಲ್ಲಿ ಸಂಗೀತ ಶಿಕ್ಷಕರು ಕಲಿಸ್ತಿದ್ರು. ಅಲ್ಲಿ ನಾನು ತೊಗೊಂಡ್ರು. ಅಲ್ಲಿ ಅವಾಗ 300-400 ಪಗಾರ, ಭಾಳ ದೊಡ್ಡದು ಅವಾಗ ಏನ್ರಿ. ಅಲ್ಲಿ ಭಾಳ ಜೀವನ ಕಠಿಣ ಆಯ್ತು. ಒಮ್ಮೆ ಜೀವನ ಅಂದರೆ ಎಂಥ ಕಠಿಣ ಅಂದ್ರೆ ಭಾಳ ಪರಿಸ್ಥಿತಿ ಆಯ್ತು, ಭಾಳ ತುಂಬ ಕಠಿಣ ಆಯ್ತು. ಒಮ್ಮೆ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದೆ. ನಾನು ದಿನ ಅಲ್ಲಿ ಗದಿನಾಗಿದ್ದಾಗ ಬೆಳಿಗ್ಗೆ ಸಾಯಂಕಾಲ ಗುರುಗಳು ಬಂದ್ಕೊಂಡು ದರ್ಶನಕ್ಕೆ ಹೋಗಿದ್ದೆ. ನಮಸ್ಕಾರ ಮಾಡಿದ ಕೂಡಲೇ ಹೆಂಗದಿಪ್ಪ ಆರಾಮದಿಲ್ಲ ಅಂದರು. ಆರಾಮದೇನು ಬಿಡ್ರಿ, ಆದ್ರೆ ನಾನು ಮಾತಾಡೋವಲ್ಲ ಹಂಗೆ. ಏನು ಈ ಸಂಗೀತ ಕಲೆ ಬದಲು ಸುಮ್ಮನೆ ಏನಾದ್ರು ಹಮಾಲಿ ಮಾಡಿದರೆ ಬೇಸಿರ್ತಿತ್ತೇನೋ ಅಂದ್ಬಿಟ್ಟು ಅಷ್ಟು ತ್ರಾಸಾಗಿತ್ತು. ಇದರಿಂದ ನಿಮಗೆ ಅದನ್ನು ನೋಡಿ ಗ್ರಹಿಸ್ರಿ. ಈ ಮಾತು ಬರ್ಬೇಕಾದ್ರೆ ಏನು ಎಷ್ಟು ಅನುಭವಿಸಿದ್ದೆ ನಾನು, ಆ ಭಗವಂತರು ಅವ್ರಿಗೆ ಗೊತ್ತು. ಸಂಗೀತ ಕಲೆ ಬದಲಿ ಸುಮ್ಮನೆ ಹಮಾಲಿ ಮಾಡಿದ್ರೆ ಬೇಸಿರ್ತೇನ್ರ ಅಂದೆ. ಅವ್ರಿಗೆ ದುಃಖ ಆಯಿತು ಗುರುಗಳಿಗೆ. ಅವ್ರ ಕಣ್ಣಾಗ ನೀರು ಬಂದವು ತಕ್ಷಣ. ಹಂಗ್ಯಾಕೆ ಅಂತಿಬಿಡ, ಸುಮ್ಮನೆರು, ನಿನಗೆ ಚಿಂತೆ ಮಾಡಿಬಿಡು, ಸುಮ್ಮನೆರು, ನಿನಗೆ ನೌಕರಿ ಸಿಗುತ್ತಂದ್ರು. ಅವ್ರು ಆಗಿಂದಾಗ ನೌಕರಿ ಸಿಗುತ್ತಂದ್ರು. ಆಮೇಲೆ ಒಂದು 5 ನಿಮಿಷ ಬಿಟ್ಟ ಮೇಲೆ, ಯಾಕೆ ಚಿಂತೆ ಮಾಡ್ತಿತ್ತಮ್ಮ, ನಿನಗೆ ಕಾಲೇಜ್ ನೌಕರಿ ಸಿಗುತ್ತಂದ್ರು. ಮತ್ತು ನೌಕರಿ ಸಿಗುತ್ತಂದು 5 ನಿಮಿಷ ಮೇಲೆ ಕಾಲೇಜ್ ನೌಕರಿ ಸಿಗುತ್ತಂದ್ರು. ಸುಮ್ಮನೆ ಇದ್ದೆ. ಆಯ್ತು ಬಿಡ್ರಿ ಅಂತ ನಮಸ್ಕಾರ ಮಾಡಿದೆ. ಅವ್ರು ಹೇಳಿದ 6 ತಿಂಗಳದೊಳಗೆ ನನಗೆ ಅಪಾಯಿಂಟ್ಮೆಂಟ್ ಆಯ್ತು ಧಾರವಾಡ. ಹೋಗಿ ದರ್ಶನ ಮಾಡಿ ತೊಗೊಂಡೆ. ಹಿಂಗೆ ಬುದ್ಧಿ ಮತ್ತು ತಾವು ಹೇಳಿದ್ರಿ ಅಪಾಯಿಂಟ್ಮೆಂಟ್. ನೋಡಿ, ನಾ ಹೇಳಿಲ್ಲ, ಅದು ಧಾರವಾಡದಂತ ಊರು ಸಿಕ್ತಲ್ಲೋ, ಏನು ನಶೀಭವನ ಇದ್ದೀನಿ ನೀನು ಅಂತಾರೆ ಅವರು. ಯೂನಿವರ್ಸಿಟಿ ಮೊದಲು ಇದು ಟ್ರೈನಿಂಗ್ ಕಾಲೇಜಿಗೆ ಬಂದೆ ಸರ್ ನಾನು 84 ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಧಾರವಾಡ. ಆಮೇಲೆ ಯೂನಿವರ್ಸಿಟಿ ಕಾಲೇಜ್ 93 ಅಲ್ಲಿ ಹೋದೆ. 84 ಇಲ್ಲಿ, 93 ಅಲ್ಲಿ ಹೋಗಿ ಅಲ್ಲಿ ರಿಟೈರ್ಡ್ ಆದ ನಾನು. ಓಕೆ. ಅಂದರೆ ಕಲಿಕೆ ಪ್ರಶ್ನೆ ಅಂತ ಬಂದಾಗ ನೀವು ಗುರುಕುಲ ಪದ್ಧತಿಲಿ ಕಲ್ತ್ರಿ. ನಂತರದಲ್ಲಿ ಹಲವಾರು ಕಾಲೇಜುಗಳಲ್ಲಿ, ಟ್ರೈನಿಂಗ್ ಕಾಲೇಜಲ್ಲಿ ನೀವು ಕಲಿಸಿದ್ರಿ. ಏನು ವ್ಯತ್ಯಾಸ ಕಂಡ್ರಿ? ಇದು ನೋಡ್ರಿ, ನಾನು ಕಲ್ತಿದ್ದು ಗುರುಕುಲ ಪದ್ಧತಿ. ಅಲ್ಲಿ ಸಂಗೀತವೇ ಮೂಲ, ಬರೇ ಸಂಗೀತ, ಮತ್ತೇನೂ ಇಲ್ಲ. ಅದರ ಬಗ್ಗೆ ವಿಚಾರ ಮಾಡೋದು, ಕಲಿಯೋದು, ಹೇಳಿಸ್ಕೊಳ್ಳೋದು, ಮತ್ತು ಅದನ್ನು ವಿಚಾರ ಮಾಡೋದು, ಹೆಂಗೆ ಹಾಡಬೇಕು, ಇದೇ ತಲೆಯೊಳಗೆ 24 ತಾಸು. ಇಲ್ಲಿ ಸಾರ್ವಜನಿಕ ಶಿಕ್ಷಣ ಪದ್ಧತಿ ಬೇರೆ ಆಗ್ತದೆ, ತಮಗೆ ಗೊತ್ತಿದ್ದ ಹಂಗೆ. ಇಲ್ಲೇನದ ಸಿಲೆಬಸ್. ಈಗ ಟ್ರೈನಿಂಗ್ ಕಾಲೇಜ್ ಒಳಗೆ ನಾ ಇದ್ದೆ, ಅಲ್ಲಿ ಒಂದು ಪೇಪರ್ ಸಂಗೀತಕ್ಕೆ, ಅದಕ್ಕೆ ಜೂನಿಯರ್ ಪರೀಕ್ಷೆಗೆ ಏನಿರ್ತದೆ ಈ ಕರ್ನಾಟಕ ಸರ್ಕಾರದೊಳಗೆ, ಅದು ಸಿಸ್ಟಮ್. ಅದನ್ನು ಕಲಿಸ್ಬೇಕು ಅವರಿಗೆ. ಅದು ಒಂದು ರಾಗ, ಅದು ಒಂದು 2 ವರ್ಷದೊಳಗೆ ಒಂದು 5-6 ರಾಗ ಹೇಳ್ಬೇಕು ಅವ್ರಿಗೆ. ಅವರು ಪಾಪ ಕಲಿತಿದ್ರು ಇಲ್ಲಂದಿರಲ್ಲ. ಅದ್ರಾಗ ಮತ್ತೆ ಒಂದು 2 ಹಾಡು, ಭಕ್ತಿಗೀತೆಗಳು, ದಾಸರ ಪದ, ವಚನಗಳನ್ನು ಹೇಳಿ ಅವ್ರಿಗೆ ಅಷ್ಟಕ್ಕಷ್ಟೇ. ಅವು ಅಲ್ಲಿ ಸಂಗೀತಗಾರ ತಯಾರಾಗೋದು ಕಡಿಮೆ ಸಾರ್ವಜನಿಕ ಶಿಕ್ಷಣದೊಳಗೆ. ಆದರೆ ಏನು, ಸಂಗೀತ ಕೇಳಲಿಕ್ಕೆ ಅವರಿಗೆ ರುಚಿ ಹತ್ಬೋದು, ಒಳ್ಳೆ ಕೇಳುಗರಾಗಬಹುದು, ಒಳ್ಳೆ ಶ್ರೋತೃಗಳಾಗಬಹುದು. ಆದರೆ ಸಂಗೀತಗಾರರಾಗಿ ಹೊರಹೊಮ್ಮದು ಇಲ್ಲಿ ಗುರುಕುಲ ಸಿಸ್ಟಮ್ದಿಂದನೇ. ಅಲ್ಲೇನಿದ್ರು ಒಂದು 35-36 ತೊಗೊಂಡು ಪಾಸಾಗಿ ಜೂನಿಯರ್ ಆಯಿತು, ಸೀನಿಯರ್ ಆಯಿತು ಅಷ್ಟೇ. ಹೌದು. ಆ ಪೂರ್ಣ ಪ್ರಮಾಣದ ಮನೋಧರ್ಮ ಅಥವಾ ತಯಾರಿ ಕಡಿಮೆ, ಹೌದು, ಬಹಳ ಕಡಿಮೆ. ಸಿಲೆಬಸ್ ಮುಗಿಬೇಕು, ಸಿಲೆಬಸ್ ನಾವು ಮುಗಿಸ್ಬೇಕು ಹೇಗಾರ ಮಾಡಿ. ಹೌದು, ಅದೇ ಮುಖ್ಯ ಉದ್ದೇಶ ಅದು.
ನಮ್ದಿತ್ತು ಅಂದ್ಕೊಂಡಿರ್ತೀನಿ ಅದನ್ನು ಹಾಡ್ಬೇಕಂತೇಳಿ. ಆ ತಂಬೂರಿ ಕೂಡಿಸಿದ ಮೇಲೆ ಮತ್ತೆ ಚೇಂಜ್ ಆಗ್ತದೆ. ನಮ್ಮದು ಸಂಗೀತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಅವ್ರ ಕಾರಣ. ಅವ್ರಿಗೆ ಸಂಕಟ ಇತ್ತು, ಅವ್ರಿಗೆ ವೆಂಕಟೇಶ್ ಕುಮಾರ್ ಅಲ್ಲಿ ಹಾಡಬೇಕು ಸಭಾಯ ಗಂಧರ್ವದಾಗ ಅಂತೇಳಿ. ನಾನು ಪುಣೆಗೆ ಹೋದ್ಮೇಲೆ ನನಗೊಂದು ಪತ್ರ ಬರೀತೀನಿ ಅಂದರು. ನನಗೂ ಹೆದರಿಕೆ, ಆದರೂ ಹಾಡಬೇಕು ಅನ್ನೋದು ಹುರುಪಿತ್ತು, ಒಳ್ಳೆ ವಯಸ್ಸು. ಸುಮಾರು ಒಂದು 10 ರೂಪಾಯಿ ಹಾಡೋ ಒಂದು ವಚನ ಹಾಡೋದು ಹೂವು ಕತ್ತಿಬಿಟ್ಟು ಭಾಳ ಮಂದಿ. ಆ ಹೊತ್ತಿನ ಪೇಪರ್ದೊಳಗೆ ಎಲ್ಲ ಪೇಪರ್ದೊಳಗೆ ಮುಖಪುಟ ನಂದೇ ಇತ್ತು. ತಮ್ಮ ಹೆಸರು ಹೇಳಿದ ಕೂಡಲೇ ಕೈ ಮುಖ ನಮಸ್ಕಾರ ಮಾಡಿದ್ರು. ಹೌದು ಬೇಡ, ಅವೇನು ಬ್ಯಾರಲ್ಲ, ನಮ್ಮ ಆಶ್ರಮದೊಳಗೆ ಅವನು 6 ತಿಂಗಳು ಸಂಗೀತ ಕಲ್ತಾನ.